ಇನ್ನು ಪಾಕಿಸ್ತಾನಕ್ಕೆ ಭಾರತದ ಮತ್ತೊಂದು ಹೊಡೆತ ಏನದು? ದಿವಾಳಿ ಮತ್ತು ಪಾಪರ್ ಪಾಕಿಸ್ತಾನಕ್ಕೆ ಭಾರತ ಆರ್ಥಿಕ ಹೊಡೆತವನ್ನು ಕೊಟ್ಟಿದೆ. IMF ಸಹಾಯಕ್ಕೆ ಭಾರತ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಇವರು IMF ಹತ್ರ ಮೊರೆ ಹೋಗಿದ್ರು ಸಾಲ ಕೊಡಿ ಅಂತ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರ ಹತ್ರಕ್ಕೆ. ಇವತ್ತು IMF ಅವರು ಮಹತ್ವದ ಸಭೆಯನ್ನ ಮಾಡ್ತಾರೆ. ಆರ್ಥಿಕ ಸಂಕಷ್ಟ ನಿವಾರಣೆಗೆ $7 ಶತಕೋಟಿ ಸಾಲ ಪ್ಯಾಕೇಜ್ಗೆ ಪಾಕಿಸ್ತಾನ ಮನವಿ ಮಾಡಿತ್ತು. ಆದರೆ ನೀವು ಕೊಡಬೇಡಿ ಅಂತ ಭಾರತ ಆಕ್ಷೇಪ ಇಟ್ಟಿದೆ IMF ಮುಂದೆ. ಇವತ್ತು ಅವರು ಸಭೆ ನಡೆಸ್ತಾರಂತೆ. ಕೊಡಬೇಕಾ ಬೇಡವಾ, ಕೊಡಬೇಕಾ ಬೇಡವಾ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಮತಾ ಅವರಿಂದ ಪಡ್ಕೊಳ್ಳೋಣ. ಮಮತಾ, ಈಗ IMF-ನವರ ಮುಂದಿನ ನಿರ್ಧಾರ ಏನು? ಯಾವ ರೀತಿ ಭಾರತ ಅವ್ರ ಮೇಲೆ ಪ್ರೆಷರ್ ಹಾಕಬಹುದು? ಸಕ್ಸಸ್ ಆಗುತ್ತಾ ಅಂತ? ಆರ್ಥಿಕವಾಗಿ ಹೊಡೆತ ಕೊಡೋದನ್ನ ಮುಂದುವರಿಸ್ತಾ ಇದೆ ಭಾರತ. ಪ್ರಮುಖವಾಗಿ ಅಂತಾರಾಷ್ಟ್ರೀಯ ವೇದಿಕೆಗಳನ್ನ ಕೂಡ ಇಲ್ಲಿ ವೆಪನ್ ಆಗಿ ಬಳಸ್ಕೊಳ್ತಾ ಇದೆ ಭಾರತ. ಅರವಿಂದ್, ಪ್ರಮುಖವಾಗಿ ಈ ಪಾಕಿಸ್ತಾನದ ಕತೆ ಏನು ಅಂತ ಹೇಳಿದ್ರೆ, ಜಗತ್ತಲ್ಲಿ ಯಾರೂ ಕೂಡ ಅಷ್ಟೊಂದು ಸಲ ನಾನು ದಿವಾಳಿ ಆದಂತೆ ಯಾರು ಹೇಳೇ ಇಲ್ಲ. ಇಲ್ಲಿ ತನಕ ಅತಿ ಹೆಚ್ಚು ಅಂದ್ರೆ 24 ಸಲ ಅಧಿಕೃತವಾಗಿ ಅವರೇ ಘೋಷಿಸಿರೋದು ನಮ್ಮ ದೇಶ ದಿವಾಳಿ ಆಗಿದೆ, ನಮಗೆ ನಿಮ್ ಸಪೋರ್ಟ್ ಬೇಕು ಅಂತ. ವರ್ಲ್ಡ್ ಬ್ಯಾಂಕ್ ಹತ್ರ ಹೋಗಿರೋದು, IMF ಹತ್ರ ಹೋಗಿರೋದು ಯಾವ್ದಾದ್ರು ಒಂದು ದೇಶ ಪ್ರಪಂಚದಲ್ಲಿ ಇದ್ರೆ ಅದು ಪಾಕಿಸ್ತಾನ. ಈಗಲೂ ಅಷ್ಟೇ, ಅಂದ್ರೆ ಇವಾಗ ಅವ್ರು ಹೋಗಿರೋದಲ್ಲ, ಲಾಸ್ಟ್ ಇಯರ್ ಸೆಪ್ಟೆಂಬರ್ 2024ನೇ ತಾರೀಕು ನಮಗೆ $7 ಬಿಲಿಯನ್ ಅಷ್ಟು ಅಂದ್ರೆ 5 ಲಕ್ಷ ಶತಕೋಟಿಯಷ್ಟು ದುಡ್ಡನ್ನ ನಮಗೆ ಕೊಡಿ ಅಂತ ಕೇಳಿದ್ರು. ಅದ್ರಲ್ಲಿ ಮೊದಲ ಹಂತದಲ್ಲಿ 52,000 ಕೋಟಿಯನ್ನ IMF ಆಲ್ರೆಡಿ ರಿಲೀಸ್ ಮಾಡಿತ್ತು ಲಾಸ್ಟ್ ಟೈಮ್. ಬಟ್ ಅದರಲ್ಲಿ 6 ಹಂತದ ರಿವ್ಯೂ ಮೀಟಿಂಗ್ ಇರುತ್ತೆ. ಅಂದ್ರೆ ಒಂದ್ಸಲ 52,000 ಕೋಟಿ ಕೊಟ್ರೆ ನಿಮ್ ದೇಶದಲ್ಲಿ ಏನೇನ್ ಬೆಳವಣಿಗೆ ಆಗಿದೆ ಅನ್ನೋದನ್ನ ಅವ್ರು ಚೆಕ್ ಮಾಡ್ತಾರೆ ನೋಡ್ಬಿಟ್ಟು. ಅಂದ್ರೆ ಆರ್ಥಿಕವಾಗಿ ರಿಕವರಿ ಸ್ಟೇಜ್ ಅಲ್ಲಿ ಇದೆಯಾ, ಇನ್ನೂ ಸಾಲ ಕೊಡ್ಬೋದಾ ಇವ್ರಿಗೆ ಅನ್ನೋದೆಲ್ಲ ನೋಡ್ತಾರೆ. ಸೊ ಇವತ್ತು ಅಂತದ್ದೇ ಒಂದು ರಿವ್ಯೂ ಮೀಟಿಂಗ್ ಇದೆ. ಇದರಲ್ಲಿ ಸಹಜವಾಗಿ ಇಂಡಿಯಾದ್ದು ಓಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅಂದ್ರೆ ನಾನು ಸುಮ್ಮನೆ ಚೆಕ್ ಮಾಡ್ತಾ ಇದ್ದೆ IMF ಹೆಂಗ್ ಡಿಸೈಡ್ ಮಾಡುತ್ತೆ ಯಾರಿಗೆ ಸಾಲ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಏನ್ ಬೇಸಸ್ಸು ಅಂತ. ಅದರಲ್ಲಿ ಓಟ್ ಇರುತ್ತೆ. ಪ್ರತಿಯೊಬ್ಬ ಬಲಿಷ್ಠ ರಾಷ್ಟ್ರಕ್ಕೂ ಕೂಡ ಒಂದೊಂದು ಓಟು. ನಮ್ಮ ಭಾರತದ ಓಟ್ ಮೌಲ್ಯ ಇದೆಯಲ್ಲ, ಅದು 2.75, 100ರಲ್ಲಿ 2.75 ಮತದ ಮೌಲ್ಯ ಇದೆ. ಸೊ ಹೀಗಾಗಿ ಇಂಡಿಯಾ ಅಪೋಸ್ ಮಾಡಿದ್ರೆ ಈಗ ಅವ್ರಿಗೆ ದುಡ್ಡು ಅಲ್ಲಿಂದ ಸಿಗೋದು ಕೂಡ, ಲಾಸ್ಟ್ ಟೈಮ್ ಏನೋ 52,000 ಕೋಟಿಯನ್ನ ಗಿಟ್ಟಿಸ್ಕೊಂಡ್ರು. ಈ ಸಲ ಕೂಡ ಅಂತಹ ದುಡ್ಡು, ಅಂತಹ ಮೌಲ್ಯದ ದುಡ್ಡು ಸಿಗೋದು ಬಹುತೇಕ ಏನೋ ಡೌಟ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಂಕಷ್ಟದ ಮೇಲೆ ಸಂಕಷ್ಟ. ಒಂದ್ ಕಡೆಗೆ ಏರ್ ಸ್ಟ್ರೈಕ್ ಮಾಡ್ತಾ ಇದೀವಿ, ಡಿಜಿಟಲ್ ಸ್ಟ್ರೈಕ್ ಮಾಡ್ತಾ ಇದೀವಿ, ಈಗ ಮನಿ ಸ್ಟ್ರೈಕ್ ಅನ್ನ ಕೂಡ ಭಾರತ ಮಾಡ್ತಾ ಇದೆ ಈ ಮೂಲಕ. ಆಮೇಲೆ ಇದು ಈ IMF ಪ್ರೋಗ್ರಾಮ್ಸ್ ಇರುತ್ತಲ್ವಾ, ದುಡ್ಡು ಯೂಶಲಿ ಒಂದು 37 ತಿಂಗಳ ಪ್ರೋಗ್ರಾಮ್, ಅದು ಹಂತ ಹಂತವಾಗಿ ಕೊಡ್ತಾ ಹೋಗ್ತಾರೆ. ಇಂಡಿಯಾ ಕೂಡ ಹಿಂದೆ 1992ರಲ್ಲಿ ನಾವು ಕೂಡ IMF ಇಂದ ಸಾಲವನ್ನು ಇಸ್ಕೊಂಡಿದ್ವಿ. PV ನರಸಿಂಹರಾವ್ ಅವರು ಪ್ರಧಾನಿಗಳಾಗಿದ್ದಾಗ ನಾವು ಇಸ್ಕೊಂಡಿದ್ವಿ. ನಮ್ಮಲ್ಲೂ ಕೂಡ ಸಂಕಷ್ಟದ ಪರಿಸ್ಥಿತಿ ಇತ್ತು. ಆಮೇಲೆ ಸಾಮಾನ್ಯವಾಗಿ ಈ ತರದೆಲ್ಲ ಸಾಲ ಕೊಡಬೇಕಾದ್ರೆ ಅವ್ರದ್ದೊಂದಷ್ಟು ಕಂಡೀಷನ್ಸ್ ಇರುತ್ತೆ. ಈ ಕಂಡೀಷನ್ಸ್ ಅನ್ನ ನೀವು ಅಳವಡಿಸ್ಕೊಳ್ಳಿ ಅಂತ. ಅದನ್ನ ಅವ್ರು IMF-ನ ಒಳಿತಿಗಾಗಿ ಹೇಳಲ್ಲ, ನಿಮ್ ದೇಶದ ಒಳಿತಿಗಾಗಿ ಹೇಳ್ತಾರೆ. ಆ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದಾರ ಅಂತ ಕೂಡ ನೋಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ನಿಮಗೂ ನಮಗೂ ಅರ್ಥ ಆಗೋ ರೀತಿ ಹೇಳಬೇಕು ಅಂತ ಹೇಳಿದ್ರೆ, 1992ನಲ್ಲಿ LPG ಬಗ್ಗೆ ನೀವೆಲ್ಲ ಕೇಳಿರ್ತೀರಿ, ಲಿಬರೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ. ಅದನ್ನ ಎಕ್ಸೆಪ್ಟ್ ಮಾಡಿ ಅಂತ ರೂಲ್ಸ್ ಅನ್ನ ಹೇಳಿದ್ರು. ಆ ಕಂಡೀಷನ್ ಒಪ್ಕೊಂಡಿದ್ದಕ್ಕೆ ಭಾರತ ಇವತ್ತು ಚೆನ್ನಾಗಿದೆ. ಅದೇ ತರ ಒಂದಷ್ಟು ರೂಲ್ಸ್ ಅನ್ನ ಲಾಸ್ಟ್ ಟೈಮ್ ಪಾಕಿಸ್ತಾನಕ್ಕೂ ಕೂಡ ಹೇಳಿದ್ರು. ಅವ್ರು ಯಾವುದೇ ಕಂಡೀಷನ್ಸ್ ಅನ್ನ ಕೂಡ ಫುಲ್ಫಿಲ್ ಮಾಡಿಲ್ಲ. ಬದಲಾಗಿ ಅಲ್ಲಿ ದುಡ್ಡು ಇಸ್ಕೊಳ್ಳೋದು, ಇಲ್ಲಿ ಉಗ್ರತ್ವಕ್ಕೆ ಅದನ್ನ ಯೂಸ್ ಮಾಡೋದು, ಹಿಂಗಾಗ್ತಾ ಇದೆ ಕತೆ. ಈಗ ಭಾರತ ಮಾತ್ರ ಅಪೋಸ್ ಮಾಡದ ಅಂತ ಮಮತಾ? ಯಾಕೆಂದ್ರೆ ಯಾರ್ಯಾರು ಭಯೋತ್ಪಾದನೆಯನ್ನ ವಿರೋಧಿಸುವಂತಹ ರಾಷ್ಟ್ರಗಳಿವೆ, ಈಗ ಅಮೆರಿಕದವ್ರು ಹೇಳಿದ್ರು, ರಷ್ಯಾದವ್ರು ಹೇಳಿದ್ರು ನಾವು ಭಯೋತ್ಪಾದನೆಗೆ ವಿರುದ್ಧ ಕೆಲಸ ಮಾಡ್ತೀವಿ ಅಂತ. ಕೇವಲ ಭಾರತ ಮಾತ್ರ IMF ಮುಂದೆ ಅಲ್ಲ, ಈ ರಾಷ್ಟ್ರಗಳು ಕೂಡ ಒಂದ್ ವೇಳೆ ಏನಾದರೂ ಮನವಿಯನ್ನ ಇಟ್ಟರೆ ಆಗ ಪಾಕಿಸ್ತಾನಕ್ಕೆ ಸಾಲ ಸಿಗುವ ಸಾಧ್ಯತೆಗಳು ಕ್ಷೀಣಿಸಬಹುದಾ ಅಂತ? ಇದರಲ್ಲಿ ಸಾಮಾನ್ಯವಾಗಿ ಅಂದ್ರೆ ವೋಟಿಂಗ್ ಕೆಪಾಸಿಟಿ ಮೇಲೆ ಇದೆಲ್ಲ ಡಿಸೈಡ್ ಆಗುತ್ತೆ. ಬಲಿಷ್ಠ ರಾಷ್ಟ್ರಗಳದ್ದು ವೋಟ್ ಮೌಲ್ಯ 100 2.75 ವ್ಯಾಲ್ಯೂ ಇರುತ್ತೆ, 3.75 ವ್ಯಾಲ್ಯೂ ಇರುತ್ತೆ. ಸೊ ಯಾರ್ಯಾರದು ದೊಡ್ಡ ದೊಡ್ಡ ವ್ಯಾಲ್ಯೂಗಳು ಇದಾವೆ ಅಂತ ಕೇಳಿದ್ರೆ, ಒಂದು ಅಮೆರಿಕದ ಬಳಿ ಇದೆ, ರಷ್ಯಾದ ಬಳಿ ಇದೆ, ಚೀನಾದ ಬಳಿ ಇದೆ. ಸದ್ಯಕ್ಕೆ ಅಮೆರಿಕ ಹಾಗೂ ರಷ್ಯಾದ ಪಾಲಿಸಿ ನೋಡ್ತಾ ಇದ್ರೆ ಚೀನಾದ ಪಾಲಿಸಿ ಮ್ಯಾಟರ್ ಆಗಲ್ಲ, ಚೀನಾದ ವೋಟ್ ವ್ಯಾಲ್ಯೂ ಮ್ಯಾಟರ್ ಆಗಲ್ಲ ಅನ್ನೋ ರೀತಿನಲ್ಲಿ ಇದೆ. ಸೊ ಅಕಸ್ಮಾತ್ ಇವತ್ತೇನೋ ರಿವ್ಯೂ ಮೀಟಿಂಗ್ ನಲ್ಲಿ ಇಂಡಿಯಾ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡೋದ್ರ ಜೊತೆಗೆ ಉಳಿದ ರಾಷ್ಟ್ರಗಳನ್ನು ಕನ್ವಿನ್ಸ್ ಮಾಡಿದ್ರೆ ಪ್ರಾಬಬ್ಲಿ ಪಾಕಿಸ್ತಾನಕ್ಕೆ ದುಡ್ಡು ಸಿಗೋದು ಡೌಟ್. ಒಂದ್ ದೇಶ ಬರ್ಬಾದ್ ಆಗ್ತಿರ್ಬೇಕಾದ್ರೆ ಅವ್ರಿಗೆ ಸಾಲ ಆದ್ರೂ ಯಾಕೆ ಕೊಡ್ತಾರೆ IMF? ಈಗ ನಾವುಗಳೇ ಮನೆಗಳಲ್ಲಿ ಯಾರಾದ್ರೂ ಸಾಲ ಕಟ್ಟೋ ಕೆಪಾಸಿಟಿ ಇದ್ರೆ ಸಾಲವನ್ನು ಕೊಡ್ಲಾಗುತ್ತೆ, ಬ್ಯಾಂಕ್ಗಳಲ್ಲೂ ಕೂಡ ಅಷ್ಟೇ. ಅದೇ ರೀತಿ IMF ಕೂಡ ನೋಡುತ್ತೆ. 24 ಸಲ ಅವ್ರಿಗೆ ಸ್ವಾತಂತ್ರ್ಯ ಬಂದಾಗ್ಲಿಂದ 24 ಸಲ ತನ್ನನ್ನ ದಿವಾಳಿ, ತಾನು ಭಿಕ್ಷುಕ ರಾಷ್ಟ್ರ ಅಂತ ಪ್ರಪಂಚದಲ್ಲಿ ಯಾವ್ದಾದ್ರೂ ರಾಷ್ಟ್ರ ಘೋಷಿಸ್ಕೊಂಡಿದ್ರೆ ಅದು ಪಾಕಿಸ್ತಾನ. ಅರವಿಂದ್.